ಇನ್ಸ್ಟಾಗ್ರಾಮಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ನಾನು ಡಿ ಬಾಸ್ ಫ್ಯಾನ್ ಅಂತ. ಸೊ ನಮ್ಮ ಬಾಸ್ ಟೈಟಲ್ ನನಗೆ ಸಿಕ್ಕಿರೋದು ಸಿಕ್ಕಾಬಡೆ ಖುಷಿ ಆಯಿತು. ರಾಮ್ಜಿ ಸರ್ ನನಗೆ ನಾನು ಹೇಗೆ ಬಿಹೇವ್ ಮಾಡಬೇಕು, ನನ್ನ ಕ್ಯಾರೆಕ್ಟರ್ ಹೇಗೆ, ನಾನು ಹೇಗೆ ವಾಕ್ ಮಾಡಬೇಕು, ನಾನು ಹೇಗೆ ಕಾಲು ಹಾಕಬೇಕು, ನಾನು ಹೇಗೆ ಒಂದು ಕಪ್ಪನ್ನು ಹಿಡ್ಕೋಬೇಕು, ನಾನು ಹೇಗೆ ಚೇರ್ ಮೇಲೆ ಕೂತ್ಕೊಳ್ಬೇಕು, ಪ್ರತಿಯೊಂದೂ ಚಿಕ್ಕ ಚಿಕ್ಕದನ್ನು ನನಗೆ ಹೇಳ್ಕೊಟ್ಟಿದ್ದಾರೆ. ಯಾವಾಗಲೂ ರೀಲ್ಸ್ ಅವ್ರು ಏನಾದರೂ ಒಂದು ಮಾಡಿಬಿಟ್ರೆ ಅದರಲ್ಲಿ ನೆಗೆಟಿವ್ ಹುಡುಕ್ತಾರೆ. ಅಂದರೆ ಏನು ರೀಲ್ಸ್ ಅವರು ಹಾಗೆ ತುಂಬ ಕೆಟ್ಟದಾಗಿ ಹಾಕ್ತಾರೆ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾಕಂದರೆ ನೀವು ಯಾವತ್ತೂ ಆ್ಯಸ್ ಎ ಪರ್ಸನ್ ನನ್ನ ನೋಡಿಲ್ಲ, ನೀವು ಏನು ಅಂತ, ನಾನು ಏನು ಮಧುಶ್ರೀ ಏನು ಅಂತ ನಿಮಗೆ ಗೊತ್ತಿಲ್ಲ. ಕನ್ನಡ ಇಂಡಸ್ಟ್ರಿನಲ್ಲೇ ಫಸ್ಟ್ ಫೀಮೇಲ್ ನಾನೇ ರೋಲ್ಸ್ ರಾಯ್ಸ್ನ ಯೂಸ್ ಮಾಡಿರೋದು. ಯಜಮಾನ ಸೀರಿಯಲ್ ಈಗ ಹೊಸದಾಗಿ ಕಲರ್ಸ್ ಕನ್ನಡದಲ್ಲಿ ಬರೋದಕ್ಕೆ ರೆಡಿಯಾಗಿದೆ. ನಾವು ಈಗಾಗಲೇ ಪ್ರೋಮೋ ಕೂಡ ನೋಡಿದ್ದೀವಿ. ಝಾನ್ಸಿ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರುವಂತಹ ಒಂದು ಕ್ಯಾರೆಕ್ಟರ್, ಸಿಕ್ಕಾಪಟ್ಟೆ ರಿಚ್ ಮತ್ತು ಗಂಡಸರನ್ನ ಹೇಟ್ ಮಾಡುವಂತಹ ಕ್ಯಾರೆಕ್ಟರ್. ಯಾಕೆ ಈ ಥರ ಈ ಕ್ಯಾರೆಕ್ಟರು? ಬನ್ನಿ ಅವ್ರನ್ನ ಮಾತಾಡ್ಸೋಣ. ಝಾನ್ಸಿ ಪಾತ್ರ ಮಾಡಿರುವಂತಹ ಮಧು ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ಅದಾದಮೇಲೆ ಅವ್ರ ಜೊತೆ ಮಾತಾಡೋಣ. ಮಧು, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಎಸ್, ನಾನು ಸೂಪರ್ ಆಗಿದ್ದೀನಿ. ಸೊ ನಾನು ಹೇಳಿದೆ, ತುಂಬ ಎಲಿಗೆಂಟ್ ಕಾಣ್ತಾ ಇದ್ದೀರಾ ಥ್ಯಾಂಕ್ ಯು ಪ್ರೋಮೋದಲ್ಲಿ, ಮತ್ತೆ ರಿಚ್ ಶಾರ್ಪ್ ಲುಕ್. ಹೌದು. ಕ್ಯಾರೆಕ್ಟರ್ ಬಗ್ಗೆ ಸೊ ನಾನು ಯಜಮಾನ ಸೀರಿಯಲಲ್ಲಿ ಝಾನ್ಸಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾಯಿದ್ದೀನಿ. ಇದರಲ್ಲಿ ನನಗೆ ಗಂಡಸರನ್ನ ಕಂಡ್ರೆ ಆಗೋದಿಲ್ಲ. ಇನ್ನೊಂದೇನೆಂದರೆ ಝಾನ್ಸಿ ಅನ್ನೋ ಒಂದು ಕ್ಯಾರೆಕ್ಟರ್ ಬಂದು ತುಂಬ ಸ್ಟ್ರಾಂಗ್, ಬೋಲ್ಡ್. ನೀವು ಆಲ್ರೆಡಿ ನೋಡಿರ್ತೀರ ಅವಳ ಕ್ಯಾರೆಕ್ಟರ್ ಹೇಗಿದೆ ಅಂತ. ಸೊ ಅದನ್ನೇ ಗಂಡಸರು ಕಂಡ್ರೆ ಆಗೋದಿಲ್ಲ. ಲಾಸ್ಟಲ್ಲಿ ಏನೇನಾಗುತ್ತೆ ಮತ್ತು ನನ್ನ ಲೈಫಲ್ಲಿ ಏನೇನಾಗುತ್ತೆ ಅಂತ ನೀವು ಸೀರಿಯಲ್ ನೋಡಿದ್ರೇ ಗೊತ್ತಾಗುತ್ತೆ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವಂಥದ್ದು, ನಿಮ್ಮ ಡ್ಯಾನ್ಸ್ ವೀಡಿಯೋಸ್ ಮೇಲೆ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಮತ್ತು ಇಷ್ಟಪಡ್ತಾರೆ ನಿಮ್ಮ ಡ್ಯಾನ್ಸ್ಗಳನ್ನ. ಅಲ್ಲಿಂದ ಕಿರುತೆರೆಗೆ ಯಾವ ಥರ ಬಂದಿರೋದು? ಅದೇ ಮ್ಯಾಮ್, ನನಗೆ 4 years ಬ್ಯಾಕ್ ಇಷ್ಟ ಇತ್ತು ಡ್ಯಾನ್ಸ್. ಅದೇ ನೀವು ಹೇಳಿದಾಗೆ ಡ್ಯಾನ್ಸ್ ಫೀಲ್ಡಲ್ಲಿ ನಾನು ಏನಾದರೂ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಯಾವಾಗ ಇನ್ಫ್ಲುಯೆನ್ಸಿಂಗ್ ಫೀಲ್ಡಿಗೆ ಬಂದೆ ನಾನು, ಆವಾಗಲಿಂದ ನನಗೆ ಆ ಕಡೆ ಬೇಡ ಅಂತ ಐ ಹ್ಯಾವ್ ಸ್ಟಾಪ್ಡ್ ಇಟ್. ಅದಾದಮೇಲೆ ನೆಕ್ಸ್ಟ್ ನಾನು ಚೂಸ್ ಮಾಡಿದ್ದೆ ಯಜಮಾನ. ಒಂದು ಅಂದರೆ ರೀಸೆಂಟಾಗಿ ನಾನು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿರೋವಂಥ ಪ್ರಾಜೆಕ್ಟ್ ಯಜಮಾನ. ಓಕೆ, ಯಾಕೆ ಈ ಕ್ಯಾರೆಕ್ಟರ್ನ ನೀವು ಆಯ್ಕೆ ಮಾಡ್ಕೊಂಡ್ರಿ? ಬಿಕಾಸ್ ತುಂಬ ರಿಚ್ ಹುಡುಗಿ ಇದರಲ್ಲಿ, ಆಮೇಲೆ ತುಂಬ ಹೇಟ್ ಮಾಡುವಂತಹ, ಗಂಡಸ್ರನ್ನ ಹೇಟ್ ಮಾಡುವಂತಹ ಹುಡುಗಿ, ಈ ಥರ ಕ್ಯಾರೆಕ್ಟರ್ನ ನೀವೇನಕ್ಕೆ ಚೂಸ್ ಮಾಡ್ಕೊಂಡ್ರಿ ಅಂತ? ಮಧು ಈ ಒಂದು ಕ್ಯಾರೆಕ್ಟರ್ನ ಬಿಟ್ಟು ಇನ್ಯಾವುದೂ ಅಷ್ಟು ಸ್ಟ್ರಾಂಗಾಗಿ, ಅಷ್ಟು ಪರ್ಫೆಕ್ಟಾಗಿ ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವೇನೋ. ನನಗೆ ಹೇಗೆ ಬೇಕೋ ಅಂದರೆ ಹೇಳಿ ಮಾಡಿಸಿರೋ ಥರ ಅಂತಾರಲ್ಲ, ಅದು ನನಗೆ ಅನ್ನಿಸ್ತು. ಅಂದರೆ ಇದು ನನಗೆ ಅಂತಲೇ ಹೇಳಿ ಮಾಡಿಸಿರೋ ಥರ ಇದೆ ಅಂತ. ಆ್ಯಕ್ಚುಲಿ ಪ್ರೋಮೋ ನೋಡೋ ತನಕ ನನಗೆ ಗೊತ್ತಿರಲಿಲ್ಲ ನನ್ನ ಕ್ಯಾರೆಕ್ಟರ್ ಇಷ್ಟೊಂದು ಸ್ಟ್ರಾಂಗ್, ಇಷ್ಟೊಂದು ಬೋಲ್ಡ್ ಆಗಿದೆ ಅಂತ. ಅದಾದಮೇಲಿಂದ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ದಟ್ ಈಸ್ ವಾಟ್ ನನಗೆ ಗೊತ್ತಿರಲಿಲ್ಲ. ಬಟ್ ನನಗೆ ರಾಮ್ಜಿ ಸರ್ ತುಂಬಾ ಚಿಕ್ಕ ಚಿಕ್ಕ ವಿಷಯದಿಂದನೂ ಮೋಲ್ಡ್ ಮಾಡಿ ಇವತ್ತೇನು ನೀವು ಝಾನ್ಸಿನ ನೋಡ್ತಿದ್ದೀರಾ ಸ್ಕ್ರೀನ್ ಮೇಲೆ, ಅದು ಕಂಪ್ಲೀಟ್ ರಾಮ್ಜಿ ಸರ್ ಹೇಳ್ಕೊಟ್ಟಿರೋದು ಮ್ಯಾಮ್. ಓಕೆ, ಎಲ್ಲರೂ ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಮಾಡೋದು ಬೇರೆ ಇರುತ್ತೆ, ಬಂದು ಆ್ಯಕ್ಟ್ ಮಾಡೋದು ಬೇರೆ ಇರುತ್ತೆ ಅಂತ. ಸೊ ನೀವು ರೀಲ್ಸ್ ಮಾಡಿಕೊಂಡು ಫೇಮಸ್ ಆಗಿ ಇವಾಗ ಆ್ಯಕ್ಟಿಂಗಿಗೆ ಬರೋದ್ರಿಂದ ಸೊ ಎಷ್ಟು ಚಾಲೆಂಜಿಂಗ್ ಅನ್ನಿಸ್ತು ನಿಮಗೆ ಆ್ಯಕ್ಟಿಂಗ್ ಮಾಡೋದು? ರೀಲ್ಸ್ ಫೀಲ್ಡು ಮತ್ತು ಆ್ಯಕ್ಟಿಂಗ್ ಫೀಲ್ಡ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ರೀಲ್ಸ್ ಮಾಡಿಬಿಟ್ರೆ ಆ್ಯಕ್ಟಿಂಗ್ ಬರುತ್ತೆ, ನೋ, ಅದೆಲ್ಲ ತಪ್ಪು. ಅದೇ ಬೇರೆ ಇದೇ ಬೇರೆ. ಸೀರಿಯಲ್ ಅಂತಲೇ ಅಲ್ಲ, ರೀಲ್ಸ್ ಅಂತಲೇ ಅಲ್ಲ. ನೀವು ಸೀರಿಯಲ್ಗೆ ಹೋದರೆ ಅದೇ ಬೇರೆ ಫೀಲ್ಡು, ಮೂವೀಸ್ಗೆ ಹೋದರೆ ಅದೇ ಬೇರೆ ಎಕ್ಸ್ಪೀರಿಯನ್ಸಸ್ ನಿಮಗೆ. ಸೊ ಹಾಗಾಗಿ ಅದೆರಡಕ್ಕೂ ಕನೆಕ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನನಗೆ ಎಷ್ಟು ಕಷ್ಟ ಆಯಿತು ಅನ್ನೋದಕ್ಕಿಂತ ನಂಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ಬರ್ತಾ ಇರಲಿಲ್ಲ ಒಂಚೂರು. ಸೊ ಕಂಪ್ಲೀಟಾಗಿ ನಮ್ಮ ಓವರಾಲ್ ಟೀಮ್, ರಾಮ್ಜಿ ಸರ್ ನನಗೆ ನಾನು ಹೇಗೆ ಬಿಹೇವ್ ಮಾಡಬೇಕು, ನನ್ನ ಕ್ಯಾರೆಕ್ಟರ್ ಹೇಗೆ, ನಾನು ಹೇಗೆ ವಾಕ್ ಮಾಡಬೇಕು, ನಾನು ಹೇಗೆ ಕಾಲು ಹಾಕಬೇಕು, ನಾನು ಹೇಗೆ ಒಂದು ಕಪ್ಪನ್ನು ಹಿಡ್ಕೋಬೇಕು, ನಾನು ಹೇಗೆ ಚೇರ್ ಮೇಲೆ ಕೂತ್ಕೊಳ್ಬೇಕು, ಪ್ರತಿಯೊಂದೂ ಚಿಕ್ಕ ಚಿಕ್ಕದನ್ನು ನನಗೆ ಹೇಳ್ಕೊಟ್ಟಿದ್ದಾರೆ. ಅದೇ ಹೇಳಿದ್ನಲ್ವಾ, ಇವತ್ತು ನೀವೇನು ಝಾನ್ಸಿನ ನೋಡ್ತಿದ್ದೀರ ಕಂಪ್ಲೀಟ್ ನನ್ನ ಅವರು ಮೋಲ್ಡ್ ಮಾಡಿರೋದು. ನಾನು ಆ ಥರ ಒಂದು ಬೋಲ್ಡ್ ಕ್ಯಾರೆಕ್ಟರ್ ನಂದಲ್ಲ. ಸೊ ನನಗೆ ಬರ್ತಾ ಇರಲಿಲ್ಲ, ಎಲ್ಲನೂ ಅವರೇ ಹೇಳ್ಕೊಟ್ಟಿರೋದು. ಓಕೆ, ಇನ್ನೊಂದು ಅಂದರೆ ಇವಾಗ ನಿಮ್ಮದು ಪ್ರೋಮೋ ಬಿಟ್ಟ ತಕ್ಷಣ ಇನ್ಸ್ಟಾಗ್ರಾಮಲ್ಲಿ ನಾವೆಲ್ಲ ಕೂಡ ನೋಡಿದ್ವಿ. ಸೊ ಅಲ್ಲಿ ಒಂದಿಷ್ಟು ನೆಗೆಟಿವ್ ಕಮೆಂಟ್ಗಳು ಕೂಡ ನಾವು ನೋಡ್ತೀವಿ. ಯಾಕಂದರೆ ಎಷ್ಟೋ ಜನ ಕಲಾವಿದರಿದ್ದಾರೆ, ಎಷ್ಟೊಂದು ಜನ ಏನೋ ರಂಗಭೂಮಿಯಿಂದ ಇರೋರು, ಅವರಿಗೆ ಒಂದು ಆಪರ್ಚುನಿಟಿ ಬೇಕು ಅಂತ ಕಾಯ್ತಾ ಇರ್ತಾರೆ. ಅದನ್ನು ಬಿಟ್ಟು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋದು, ಒಂದಿಷ್ಟು ವೀಡಿಯೋಸ್ ಮಾಡಿ ಹಾಕ್ತಾರೆ, ಫೇಮಸ್ ಆಗ್ತಾರೆ, ಅವ್ರನ್ನ ಸೀರಿಯಲಿಗೆ ತೊಗೊಳ್ತಾರೆ ಅನ್ನೋಂಥ ಒಂದಿಷ್ಟು ಬ್ಯಾಡ್ ಕಮೆಂಟ್ಗಳು, ನೆಗೆಟಿವ್ ಕಮೆಂಟ್ಗಳು ಬರುತ್ತೆ.
ಸೊ ನಾನು ಆ್ಯಕ್ಚುಲಿ ಅದ್ರ ಬಗ್ಗೆ ಸ್ವಲ್ಪ ಬೇಜಾರಿತ್ತು. ಯಾಕಂದರೆ ಯಾವಾಗಲೂ ರೀಲ್ಸ್ ಅವ್ರು ಏನಾದರೂ ಒಂದು ಮಾಡಿಬಿಟ್ರೆ ಅದರಲ್ಲಿ ನೆಗೆಟಿವ್ ಹುಡುಕ್ತಾರೆ. ಅಂದರೆ ಏನು ರೀಲ್ಸ್ ಅವರು ಹಾಗೆ ತುಂಬ ಕೆಟ್ಟದಾಗ ಹಾಕ್ತಾರೆ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾಕಂದರೆ ನೀವು ಯಾವತ್ತೂ ಆ್ಯಸ್ ಎ ಪರ್ಸನ್ ನನ್ನ ನೋಡಿಲ್ಲ ನೀವು ಏನು ಅಂತ. ನಾನು ಏನು ಮಧುಶ್ರೀ ಏನು ಅಂತ ನಿಮಗೆ ಗೊತ್ತಿಲ್ಲ. ಮಧುಶ್ರೀ ಹೇಗಿರ್ತಾಳೆ, ಮಧುಶ್ರೀ ಕ್ಯಾರೆಕ್ಟರ್ ಏನು ನಿಮಗೆ ಗೊತ್ತಿಲ್ಲ. ಸುಮ್ಮನೆ ಕಮೆಂಟ್ ಹಾಕಬೇಕು ಅಂತ ಹಾಕ್ತೀರಾ. ಇದು ನೀವು ಝಾನ್ಸಿ, ಇವಾಗ ಏನು ಝಾನ್ಸಿ ನೋಡ್ತಿದ್ದೀರಾ, ಆ ಒಂದು ಕ್ಯಾರೆಕ್ಟರಲ್ಲಿ ಮತ್ತು ನನ್ನ ಒಂದು ಆ್ಯಕ್ಟಿಂಗ್ ಇದರಲ್ಲಿ ಏನೇ ತಪ್ಪಿದ್ರು ಹೇಳಿ, ಅದನ್ನು ತೊಗೊಳ್ಳೋಣ. ಬಟ್ ಆ್ಯಸ್ ಎ ಮಧುಶ್ರೀ ನೀವು ಕಮೆಂಟ್ ಮಾಡ್ತಿರಲ್ಲ, ದಟ್ ಈಸ್ ವೆರಿ ರಾಂಗ್. ಇದ್ದಾರೆ ಕಲಾವಿದರು, ಇಲ್ಲ ಅಂತಲ್ಲ. ಈಗ ನಮ್ಮ ಹೀರೋ ಕೂಡ ರಂಗಭೂಮಿ ಕಲಾವಿದರೆ. ಅವ್ರನ್ನ ಅದೇ ಫೀಲ್ಡಿಂದನೇ ತೊಗೊಂಡಿರೋದು. ಇನ್ನೊಂದು ಹೇಳಬೇಕಂದ್ರೆ, ದೇವ್ರು ಇಲ್ಲಿ ಬರೆದಿದ್ರೇ ಅದು ಸಿಗೋದಕ್ಕೆ ಸಾಧ್ಯ. ಯಾರು ಯಾವ ಫೀಲ್ಡಿಂದ ಅಂತಲ್ಲ, ಅವ್ರ ಹಣೆ ಬರದಲ್ಲಿದ್ದರೆ 100% ಆಗುತ್ತೆ ಅಷ್ಟೇ. ಓಕೆ, ಯಜಮಾನ ಅಂದ ತಕ್ಷಣ ನಮಗೆ ನೆನಪಾಗೋದು ಒಂದು ವಿಷ್ಣುವರ್ಧನ್ ಸರ್, ಇನ್ನೊಂದು ದರ್ಶನ್ ಸರ್. ಸೊ ಯಜಮಾನ ಅನ್ನೋಂಥ ಒಂದು ದೊಡ್ಡ ಟೈಟಲ್ ಅದು. ಅದನ್ನ ಇಟ್ಕೊಂಡು ನೀವು ಸೀರಿಯಲ್ ಮಾಡ್ತಾ ಇದ್ದೀರಾ. ಆ ಸೀರಿಯಲಲ್ಲಿ ನೀವು ಭಾಗಿಯಾಗಿದ್ದೀರಾ. ಎಷ್ಟು ಸ್ಪೆಷಲ್ ಅನ್ಸುತ್ತೆ? ತುಂಬ ಸ್ಪೆಷಲ್ ಅನಿಸುತ್ತೆ. ಯಾಕಂದರೆ ವಿಷ್ಣುವರ್ಧನ್ ಸರ್ ಮತ್ತು ನಮ್ಮ ಬಾಸ್ ಇಬ್ಬರು ಮಾಡಿ ಹೋಗಿರೋವಂಥ ಒಂದು ಟೈಟಲ್ ನೆಕ್ಸ್ಟ್ ನನಗೆ ಸಿಕ್ಕಿದೆ. ಇನ್ಸ್ಟಾಗ್ರಾಮಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ನಾನು ಡಿ ಬಾಸ್ ಫ್ಯಾನ್ ಅಂತ. ಸೊ ನಮ್ಮ ಬಾಸ್ ಟೈಟಲ್ ನನಗೆ ಸಿಕ್ಕಿರೋದು ಸಿಕ್ಕಾಬಡೆ ಖುಷಿ ಆಯಿತು. ಆ ಒಂದು ಟೈಟಲ್ ಕೇಳಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಯಿತು. ಓಕೆ, ವಾ ಅಂತ ನೆಕ್ಸ್ಟ್ ನಾವೇ ತೊಗೊಂಡು ಹೋಗ್ತಾ ಇದ್ದೀವಿ ಆ ಟೈಟಲ್ನ ಅಂತ. ಖುಷಿ ಅನ್ನೋದಕ್ಕಿಂತ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ತುಂಬ ಸಕ್ಸಸ್ಫುಲ್ ಪ್ರಾಜೆಕ್ಟ್ಸ್ ಅವೆರಡೂ. ನಮ್ಮದು ಅಷ್ಟೇ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಗುತ್ತೆ. ಬಿಗ್ ಬಾಸ್ ಟೈಮಲ್ಲೇ, ಒಂದು ಪೀಕ್ ಟೈಮಲ್ಲೇ ಈ ಸೀರಿಯಲ್ ಬರ್ತಾ ಇದೆ. ಸೊ ಆ ಬಿಗ್ ಬಾಸನ್ನು ನೋಡಿದಂತಹ ಜನ ಈ ಸೀರಿಯಲ್ ನೋಡೋದಕ್ಕೆ ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ನಿಮಗೆ? ನಿಮ್ಮ ಸೀರಿಯಲ್ ಆ ಬಿಗ್ ಬಾಸ್ ಥರನೇ ಸ್ಟಿಕ್ ಆಗುತ್ತಾ, ಜನಗಳ ಮಧ್ಯದಲ್ಲಿ ಬೆರ್ತ್ ಹೋಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಆಲ್ರೆಡಿ ಟ್ರೇಲರ್ ನೋಡಿ ಜನಕ್ಕೆ ಹಂಗೆ ಅನಿಸಿದೆ. ಅಷ್ಟು ರಿಚ್ಚಾಗಿ ಒಂದು ನೀವು ನೋಡಿರೋ ಹಾಗೇ ಯಾವ ಕನ್ನಡ ಇಂಡಸ್ಟ್ರಿನಲ್ಲೇ ಫಸ್ಟ್ ಫೀಮೇಲ್ ನಾನೇ ರೋಲ್ಸ್ ರಾಯ್ಸ್ನ ಯೂಸ್ ಮಾಡಿರೋದು. ಐನೋ ರಚಿತಾರಾಮ್ ಮ್ಯಾಮ್ ಯೂಸ್ ಮಾಡಿದ್ದಾರೆ. ಬಟ್ ನಮ್ಮದು ಫಸ್ಟ್ ಟ್ರೇಲರ್ ಬಂದಿದ್ದು, ಅದಾದಮೇಲೆ ಸಂಜು ವೆಡ್ಸ್ ಗೀತಾ ರಿಲೀಸ್ ಆಗಿದ್ದು. ಸೊ ಹಂಗೆ ಲೆಕ್ಕಕ್ಕೆ ತೊಗೊಂಡ್ರೆ ನನ್ನದೇ ಫಸ್ಟ್ ಆನ್ ಸ್ಕ್ರೀನ್ ರೋಲ್ಸ್ ರಾಯ್ಸ್ ತೋರಿಸಿರೋದು. ಸೊ ಫಸ್ಟ್ ಫೀಮೇಲ್ ರೋಲ್ಸ್ ರಾಯ್ಸ್ ಯೂಸ್ ಮಾಡಿರೋದು ಸೀರಿಯಲ್ ಇಂಡಸ್ಟ್ರೀಲಿ ನಾನೇ. ಅದಾದಮೇಲೆ ನನ್ನ ಎಂಟ್ರಿ ಕೂಡ ತುಂಬಾ ಯೂನಿಕ್ ಆಗಿದೆ. ತುಂಬ ರಿಸ್ಕ್ ತೊಗೊಂಡು ಮಾಡಿದ್ದೀವಿ ನನ್ನ ಎಂಟ್ರಿನ. ನನಗಿಂತ ಫಸ್ಟು ಆ್ಯಕ್ಚುಲಿ ರಾಮ್ಜಿ ಸರ್ ಎಲ್ಲ ಟ್ರಯಲ್ ಮಾಡಿ ಅವರು ಚೆಕ್ ಮಾಡಿ ಆಮೇಲೆ ನನ್ನ ಬಿಟ್ಟಿದ್ದು. ಅದು ಏನಂತ ಹೇಳಲ್ಲ, ಸೀರಿಯಲ್ ನೋಡಬೇಕು ನೀವು. ಸೊ ಅದನ್ನೇ ರಿಸ್ಕ್ ತೊಗೊಂಡು ಎಂಟ್ರಿ ಕೂಡ ಅಷ್ಟೇ ವಿಭಿನ್ನವಾಗಿ ಕೊಟ್ಟಿದ್ದಾರೆ. ನನ್ನ ಎಂಟ್ರೀಸ್ ಬಗ್ಗೆ ಅಷ್ಟು ಹೇಳೋದಾದರೆ, ನೆಕ್ಸ್ಟು ಸೀರಿಯಲ್ ಅಂತ ಬಂದಾಗ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ನ ನೀವು ನೋಡ್ತೀರಾ. ಒಂದು ತೀರಾ ಹೈ ಕ್ಯಾರೆಕ್ಟರ್ ನೋಡ್ತೀರಾ, ಒಂದು ತೀರಾ ಲೋ ಕ್ಯಾರೆಕ್ಟರ್ ನೋಡ್ತೀರಾ, ಒಂದು ಫ್ಯಾಮಿಲಿ ಎಮೋಷನ್ಸ್ನ ನೋಡ್ತೀರಾ. ಈ ಕಡೆ ನಾನು ಹೇಗೆ ನನ್ನ ಎಮೋಷನ್ಸ್ ಎಲ್ಲ ಪ್ಲೇ ಮಾಡ್ತೀನಿ ಒಂದು ನಮ್ಮ ತಾತ ಜೊತೆ, ಅದೆಲ್ಲ ನೋಡ್ತೀರಾ. ಒಂದು ಕಾಮನ್ ಡೆಲಿವರಿ ಬಾಯ್ 50,000 ಕೋಟಿ ಒಡ್ತಿಗೆ ಹೇಗೆ ಕನೆಕ್ಟ್ ಆಗ್ತಾನೆ ಅಂತ ನೀವು ನಮ್ಮ ಸೀರಿಯಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಯಾಕೆ ಗಂಡಸ್ರನ್ನ ಈ ಕ್ಯಾರೆಕ್ಟರ್ ಹೇಟ್ ಮಾಡುತ್ತೆ? ಏನು ಕಾರಣ ಇರಬಹುದು ಅಂತ? ಅದಕ್ಕಂತೂ ಒಂದು ಮುಖ್ಯವಾದ ರೀಸನ್ ಇದ್ದೇ ಇದೆ. ಅಂದರೆ ಸ್ಟ್ರಾಂಗ್ ರೀಸನ್ ಇದೆ. ನಾನು ಯಾಕೆ ಗಂಡಸರನ್ನ ಅಷ್ಟು ದ್ವೇಷ ಮಾಡ್ತೀನಿ ಅಂತ ಅದನ್ನು ಹೇಳೋದಕ್ಕಾಗಲ್ಲ. ಈಗ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಯಾಕೆ ಗಂಡಸರ ಕಂಡ ಅಷ್ಟು ದ್ವೇಷ ಅಂತ. ಸೀರಿಯಲ್ಗಿಂತ ಮುಂಚೆ ಒಂದು ಹಳೆ ಫಿಲ್ಮಲ್ಲೂ ಕೂಡ ಇದೇ ಥರದೊಂದು ಕ್ಯಾರೆಕ್ಟರ್ ಇತ್ತು. ಗಂಡನ್ನ ಕೊಂಡ್ಕೊಡೋದು, ಸೈನ್ ಹಾಕೋದು. ಸೊ ಮಾಲಾಶ್ರೀ ಮ್ಯಾಮ್ ಅವ್ರದ್ದು. ಸೊ ಅದು ಇದು ಒಂದು ಸ್ವಲ್ಪ ಸಾಮ್ಯತೆ ಅನ್ಸುತ್ತಾ ನಿಮಗೆ? ಮೈಟ್ ಬಿ ಮ್ಯಾಮ್. ಬಟ್ ಏನಂತ ಹೇಳಿದ್ರೆ, ಇವಾಗ ಸೇಮ್ ಇದ್ದಿದ್ದರೆ ನಾವು ಅದನ್ನೇ ಕಂಟೆಂಟ್ ತೊಗೊಂಡು ಹೋಗ್ತಾ ಇರಲಿಲ್ಲ. ಇವಾಗ ಸೇಮೇ ಯಾರೂ ಮಾಡೋದಿಲ್ಲ. ಡಿಫ್ರೆಂಟಾಗಿ ಇರುತ್ತೆ. ಅದು ಸೇಮ್ ಒಂಚೂರು ಅನಿಸಿದ್ರು ಬಟ್ ಡಿಫ್ರೆಂಟ್ ಸ್ಟೋರೀಸ್ ಹೋಗುತ್ತೆ ಅದು. ಸೊ ಅದೇ ಏನು ಡಿಫ್ರೆಂಟಾಗಿ ತೊಗೊಂಡು ಹೋಗಿದ್ದೀವಿ ಅಂತ ನೀವು ನೋಡಿದ್ರೆ ಗೊತ್ತಾಗತ್ತೆ. ಓಕೆ, ನಿಮ್ಮ ಸೀರಿಯಲ್ ಜೊತೆಗೆ ಮತ್ತೊಂದು ಸೀರಿಯಲ್ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಬಿಕಾಸ್ ಎರಡೂ ಕೂಡ ಪೀಕ್ ಟೈಮಲ್ಲೇ ಬರ್ತಿರೋದ್ರಿಂದ ಜನ ಯಾವ ಸೀರಿಯಲ್ನ ಮೆಚ್ಕೊಳ್ತಾರೆ ಅನ್ನೋಂತಹ ಒಂದು ಕ್ವೆಶನ್ ಮೂಡುತ್ತೆ. ನಿಮ್ಮ ಸೀರಿಯಲ್ನ ಯಾಕೆ ಮೆಚ್ಕೊಳ್ತಾರೆ, ಯಾಕೆ ಮೆಚ್ಕೊಳ್ಬೇಕು ಅಂತ ನೀವು ಹೇಳ್ತೀರಾ? ನೀವು ಆಲ್ರೆಡಿ ನೋಡಿದರೆ ಫಸ್ಟ್ ಆಫ್ ಆಲ್ ರಾಮ್ಜಿ ಸರ್ ಪ್ರೊಡಕ್ಷನ್, ರಾಮ್ಜಿ ಸರ್ ಡೈರೆಕ್ಷನ್ ಇದು. ಸೊ ನಮ್ಮ ಸರ್ದು ಆಲ್ಮೋಸ್ಟ್ ಎಲ್ಲನೂ ಸೂಪರ್ ಡೂಪರ್ ಹಿಟ್ ಆಗಿರೋ ಸೀರಿಯಲ್ಸೇ, ಯಾವುದೂ ಫ್ಲಾಪ್ ಆಗಿಲ್ಲ ಸರ್ ಇದು. ಸೊ ಹಾಗಾಗಿ ನಮಗೆ ಕಾನ್ಫಿಡೆನ್ಸ್ ಇದ್ದೇ ಇದೆ. ಇಷ್ಟು ಸೀರಿಯಲ್ಸ್ನ ತೊಗೊಂಡೋಗಿರೋ ಜನ ಈ ಸೀರಿಯಲ್ನು 100% ತೊಗೊಂಡು ಹೋಗ್ತಾರೆ. ಆ್ಯಂಡ್ ಲೋ ಆಗೋ ಮಾತೇ ಇಲ್ಲ. ಆ್ಯಂಡ್ ನಮ್ಮ ಕತೆ ಕೂಡ ಅಷ್ಟೇ ವಿಭಿನ್ನವಾಗಿದೆ. ಒಂದಿಷ್ಟು ಈ ಥರ ಒಂದು ಹೀರೋಯಿನ್ನ ಲಾಂಚ್ ಮಾಡಿಲ್ಲ ಯಾರೂ. ಎಲ್ಲ ಟ್ರೆಡಿಷ್ನಲ್ ಆಗಿರ್ಬೋದು, ಲೈಕ್ ಹಳ್ಳಿ ಹುಡುಗಿಯಾಗಿ ಲಾಂಚ್ ಮಾಡಿದ್ದಾರೆ. ಈ ಥರ ಒಂದು ಹೀರೋಯಿನ್ನ ಲಾಂಚ್ ಮಾಡಿದ್ದಾರೆ, ಒಂದು ವಿಭಿನ್ನ ಕತೆ ಜೊತೆ ಬರ್ತಿದ್ದಾರೆ. ಸೊ 100% ಜನ ನೋಡ್ತಾರೆ ಮ್ಯಾಮ್. ಕಲರ್ಸ್ ಕನ್ನಡದಲ್ಲಿ ನೀವು ಲಾಂಚ್ ಆಗ್ತಾ ಇರೋದು, ಅದು ಎಷ್ಟರ ಮಟ್ಟಿಗೆ ಪ್ರೌಡ್ ಫೀಲ್ ಆಗುತ್ತೆ ನಿಮಗೆ? ಬಿಕಾಸ್ ಕಲರ್ಸ್ ಕನ್ನಡದಲ್ಲಿ ನಮ್ಮ ಫೇಸ್ ಬರಬೇಕು ಅಂತಂದರೆ ಅದು ಅಷ್ಟು ಈಸಿ ಅಲ್ಲ. ಸೊ ನಿಮ್ಮನ್ನು ಅವ್ರು ಚೂಸ್ ಮಾಡಿದ್ದಾರೆ ಅಂದರೆ ನಿಮಗೆ ಎಷ್ಟು ಹ್ಯಾಪಿ ಇದೆ, ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ?
ನನಗೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಇದೆ. ಹೇಳಿದ್ನಲ್ಲ, ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಖುಷಿ ಇದೆ. ನನಗೆ ಬಂದಿರೋ ಪ್ರತಿಯೊಂದು ಆಪರ್ಚುನಿಟಿಗೂ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಆ್ಯಂಡ್ ಎಲ್ಲ ಕ್ರೆಡಿಟ್ಸು ರಾಮ್ಜಿ ಸರಿಗೆ ಹೋಗಬೇಕು. ಹೇಳಿದ್ನಲ್ಲ, ಬಿಗ್ ಬಾಸ್ ಆಗಿರ್ಬೋದು, ನಾನು ಎಂಟ್ರಿ ಕೊಟ್ಟಿರೋದು ಗೋವಾದಲ್ಲಿ. ನಾನು ಲೈಫಲ್ಲಿ ಗೋವಾನೇ ನೋಡಿರಲಿಲ್ಲ. ಸೊ ಕಲರ್ಸ್ ಕನ್ನಡದಲ್ಲಿ ಲಾಂಚ್ ಆಗ್ತಿದ್ದೀನಿ, ರಾಮ್ಜಿ ಸರ್ ಪ್ರೊಡಕ್ಷನಲ್ಲಿ ಲಾಂಚ್ ಆಗ್ತಿದ್ದೀನಿ. ಆ್ಯಂಡ್ ರಾಮ್ಜಿ ಸರ್ ಡೈರೆಕ್ಷನಲ್ಲಿ ನಾನು ಇಷ್ಟೊಂದು ಆ್ಯಕ್ಟಿಂಗ್ನ ಕಲ್ತಿದ್ದೀನಿ. ಸೊ ಕಂಪ್ಲೀಟ್ ಪ್ಯಾಕೇಜ್ ಅಂದರೆ ನನಗೆ ಎಲ್ಲದ್ರ ಬಗ್ಗೆನೂ ತುಂಬಾ ಖುಷಿ ಇದೆ. ನನ್ನ ಕ್ಯಾರೆಕ್ಟರ್ನ ತೊಗೊಂಡೋಗ್ತಿರೋದು, ನನ್ನ ಪ್ರೆಸೆನ್ಸು, ನನ್ನ ಸ್ಕ್ರೀನ್ ಮೇಲೆ ಈ ಥರ ಒಂದು ಲುಕ್ ಕೊಟ್ಟಿರೋದು ಎಲ್ಲನೂ ಪ್ಯಾಕೇಜಾಗೆ ನನಗೆ ಈ ಒಂದು ಕ್ಯಾರೆಕ್ಟರ್. ಆಮೇಲೆ ನಂಗೆ ಸಿಕ್ಕಿರೋ ನಮ್ಮ ಟೀಮ್ ಆಗಿರ್ಬೋದು, ಯಜಮಾನ ಟೀಮ್ ಎಲ್ಲರೂ ತುಂಬಾ ಸಪೋರ್ಟಿವ್. ಧರ್ನಿ ಸರ್, ಶಿವು ಸರ್, ನಮ್ಮ ಹೇರ್ ಸ್ಟೈಲಿಸ್ಟ್ ಲತಾ ಅಮ್ಮ ಅವ್ರು ನನಗೆ ಸೆಕೆಂಡ್ ಮದರ್ ಥರ ನೋಡ್ಕೊತಾರೆ ಸೆಟ್ಟಲ್ಲಿ. ಸೊ ನಮ್ಮ ಬಸವಣ್ಣ ಮೇಕಪ್ ಅವರು ಎಲ್ಲರೂ, ಅಂದರೆ ಕಂಪ್ಲೀಟ್ ಸೆಟ್ ನನಗೆ ನನ್ನ ಫ್ಯಾಮಿಲಿ ಥರ ಅನಿಸುತ್ತೆ. ಸೊ ನಮ್ಮದು 10 ಗಂಟೆಗೆ ಬರ್ತಿದೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಅದೊಂದು ಬೇಜಾರು. ಅದು ಬಿಟ್ಟರೆ ಇನ್ನೆಲ್ಲ ಇಟ್ ಈಸ್ ಲೈಕ್ ಪ್ಯಾಕೇಜ್ ಕಮ್ ಟು ಮೇ ಅಂತ ಹೇಳ್ಬೋದು. ಓಕೆ, ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ಅಂತೂ ಬರ್ತಾ ಇದ್ದೀರಾ. ನೆಕ್ಸ್ಟ್ ನಿಮಗೆ ಮೂವಿ ಆಪರ್ಚುನಿಟಿ ಏನಾದರೂ ಸಿಕ್ತು ಅಂದರೆ, ಸೀರಿಯಲ್ ಮಾಡ್ತಾ ಇರುವಾಗಲೇ ಅದನ್ನು ಒಪ್ಕೊಳ್ತೀರಾ? ಆ ಥರದ್ದು ಏನಾದರೂ ಓಪನ್ ಆಗಿದ್ದೀರಾ ಸಿನಿಮಾ ಮಾಡೋದಕ್ಕೆ? ನಾನು ಮಾಡ್ತೀನಿ ಮ್ಯಾಮ್. ಬಟ್ ಅದೇ ನನಗೆ ಸರ್ಟನ್ ಇದಿದೆ ನಾನು ಯಾವ ಥರ ರೋಲ್ ಮಾಡಿ. ಯಾಕಂದರೆ ಇವಾಗ ಫಸ್ಟೇ ನನಗೆ ಇಷ್ಟೊಂದು ಈ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಚೂಸ್ ಮಾಡೋದು ಸ್ವಲ್ಪ ಯೋಚನೆ ಮಾಡಿ ನಾನು ಮಾಡಬೇಕಾಗತ್ತೆ. ಸೊ ನನಗೆ ಸೂಟ್ ಆಗೋ ಥರ ಸಿಕ್ಕಿದ್ರೆ 100% ನಾನು ಮಾಡೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ. ಹಾಗೆ ನಿಮ್ಮ ಸೀರಿಯಲ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಝಾನ್ಸಿ ಅವರ ಮಾತು, ಅಂದರೆ ಮಧುಶ್ರೀ ಅವರ ಮಾತು. ಸೂಪರ್ ಎಕ್ಸೈಟೆಡ್ ಆಗಿದ್ದಾರೆ, ಹಾಗೆ ತಮ್ಮ ಸೀರಿಯಲ್ ಸಕ್ಸಸ್ ಆಗುತ್ತೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸಲ್ಲೂ ಕೂಡ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ವೈದೇಹಿ ವಾಟಿ, ಬೆಂಗಳೂರು.